59ನೇ ಪ್ರಶ್ನೆಯನ್ನ ಗಮನಿಸಿ. ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಅರ್ಧಗೋಳಾಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಕೊರೆಯಲಾದ ಅರ್ಧಗೋಳಾಕೃತಿಯ ಘನಫಲವು 18,000 ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಚಿತ್ರವನ್ನ ಗಮನಿಸಿ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು? ಸಿಲಿಂಡರ್ನ ಆಕೃತಿಯ ಒಂದು ಸಿಲಿಂಡರ್ನಲ್ಲಿ ಇಲ್ಲಿ ಅರ್ಧ ಗೋಳವನ್ನ ಮತ್ತು ಹೊಡೆದಿದ್ದಾರೆ, ಆಯ್ತಾ? ಸೊ ಇಲ್ಲಿ ಇದರ ಒಂದು ಅರ್ಧಗೋಳಾಕೃತಿಯ ಘನಫಲವನ್ನ ಕೊಟ್ಟಿದ್ದಾರೆ. ಎಷ್ಟು? 18,000 ಪೈ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಿಲಿಂಡರ್ನ ಎತ್ತರವನ್ನ ಹೇಳಿದ್ದಾರೆ, 145 ಸೆಂಟಿಮೀಟರ್. ನಾವಿಲ್ಲಿ ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಹೇಳಬೇಕು. ಇಲ್ಲಿ ನಮ್ಗೆ ಇದರ ತ್ರಿಜ್ಯವನ್ನ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಅರ್ಧಗೋಳಾಕೃತಿಯ ಘನಫಲವನ್ನ ಕೊಟ್ಟಿದ್ದಾರೆ. ಇದರ ಸಹಾಯದಿಂದ ನಾವೇನ್ ಮಾಡ್ಬೋದು? ಈ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳಾಕೃತಿಯ ತ್ರಿಜ್ಯವನ್ನ ಕಂಡುಹಿಡಿಯಬಹುದು. ಅದರ ನಂತರ ನಾವು ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗತ್ತೆ? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರಿನ ಕೆಳಭಾಗದ ವಿಸ್ತೀರ್ಣ ಮತ್ತು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳ ಮೊತ್ತ ಏನಾಗತ್ತೆ? ನಮ್ಗೆ ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗತ್ತೆ. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ನಾವೇನ್ ಮಾಡೋಣ? ಅರ್ಧಗೋಳಾಕೃತಿಯ ತ್ರಿಜ್ಯವನ್ನ ಕಂಡುಹಿಡಿಯೋಣ. ಅರ್ಧಗೋಳಾಕೃತಿಯ ಘನಫಲವನ್ನ ನೀಡಲಾಗಿದೆ. ಇಲ್ಲಿ ಅರ್ಧಗೋಳಾಕೃತಿಯ ಘನಫಲ. ಅರ್ಧಗೋಳಾಕೃತಿಯ ಘನಫಲದ ಸೂತ್ರ ಏನ್ ಹೇಳುತ್ತೆ? 2/3 ಪೈ ಆರ್ ಕ್ಯೂಬ್ ಅಲ್ವಾ? 2/3 ಪೈ ಆರ್ ಕ್ಯೂಬ್. ಇಲ್ಲಿ ಅರ್ಧಗೋಳಾಕೃತಿಯ ಘನಫಲವನ್ನ ಎಷ್ಟು ಕೊಟ್ಟಿದ್ದಾರೆ ಅವರು? 18,000 ಪೈ. ಬರೋಬ್ಬರಿ ಏನಾಗತ್ತೆ? 2/3 ಪೈ ಆರ್ ಕ್ಯೂಬ್ ಆಗತ್ತೆ. ನಮಗೆ ಇಲ್ಲಿ ತ್ರಿಜ್ಯದ ಅಳತೆ ಬೇಕಾಗಿದೆ. ಸೊ ಇಲ್ಲಿ ಏನ್ ಮಾಡೋಣ? ಎರಡೂ ಕಡೆ ಏನಿದೆ? ಪೈ ಇದೆ ಅಲ್ವಾ? ಸೊ ಪೈ ಏನಾಗತ್ತೆ? ಕ್ಯಾನ್ಸಲ್ ಆಗತ್ತೆ. ಸೊ ಇಲ್ಲಿ ಆರ್ ಕ್ಯೂಬ್ 6⁻³ ಬರೋಬ್ಬರಿ ಏನಾಗತ್ತೆ? 18,000 ಗುಣಿಸು 2/3 ಲೆಫ್ಟ್ ಸೈಡ್ ಈ ಕಡೆ ಬರ್ದಾಗ ಏನಾಗತ್ತೆ? 3/2 ಬರುತ್ತೆ. ಸೊ ನೋಡಿ, 2 1 2 2 9 9,000 18,000 ಆಗತ್ತೆ. ಆರ್ ಕ್ಯೂಬ್ ಬರೋಬ್ಬರಿ ಏನಾಗತ್ತೆ? 27,000 ಸೆಂಟಿಮೀಟರ್. ನಮಗಿಲ್ಲಿ ಆರ್ ಈ ಒಂದು ತ್ರಿಜ್ಯ ಬೇಕು. ಆರ್ ಬರೋಬ್ಬರಿ ಏನಾಗತ್ತೆ? ಕ್ಯೂಬ್ ರೂಟ್ ಆಫ್ 27,000. ಇಲ್ಲಿ ಆರ್ ಬರೋಬ್ಬರಿ ಏನಾಗ್ತಾ ಇದೆ? ಕ್ಯೂಬ್ ರೂಟ್ ಆಫ್ 27,000 ಅಂದ್ರೆ ಏನಾಗುತ್ತೆ? 30 ಸೆಂಟಿಮೀಟರ್. ಸೊ ಇದೇನಾಗುತ್ತೆ? ಈ ಒಂದು ತ್ರಿಜ್ಯದ ಎಷ್ಟಾಗತ್ತಿದೋ ಅರ್ಧಗೋಳದ ತ್ರಿಜ್ಯ ಎಷ್ಟಾಗತ್ತೆ? 30 ಸೆಂಟಿಮೀಟರ್. ಹಾಗಾದರೆ ನಾವಿಲ್ಲಿ ಏನ್ ಮಾಡೋಣ? ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಘನಾಕೃತಿಯ ಒಟ್ಟು ವಿಸ್ತೀರ್ಣ. ಘನಾಕೃತಿಯ ಒಟ್ಟು ವಿಸ್ತೀರ್ಣ. ಈ ಘನಾಕೃತಿ ಏನನ್ನ ಒಳಗೊಂಡಿದೆ? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಈ ಒಂದು ಬೇಸ್ ಅಲ್ವಾ? ಸೊ ಈ ಒಂದು ಸಿಲಿಂಡರ್ನ ಕೆಳಭಾಗದ ವಿಸ್ತೀರ್ಣ. ಸಾಮಾನ್ಯವಾಗಿ ಈ ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗುತ್ತೆ ಹೇಳಿ? ಮೇಲ್ಭಾಗ ಮತ್ತು ಕೆಳಭಾಗಗಳನ್ನ ಹೊರತುಪಡಿಸಿ ಹೇಳ್ತಾ ಇರ್ತೇವೆ ನಾವು. ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಧಿಕ್ ಈ ಒಂದು ಸಿಲಿಂಡರಿನ ತಳಭಾಗದ ವಿಸ್ತೀರ್ಣ ಮತ್ತು ಈ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ.
ಒಂದು ಪೂರ್ಣ ಘನಾಕೃತಿಯ ವಿಸ್ತೀರ್ಣವನ್ನ ಹೇಳ್ಬೇಕು ಅಂದ್ರೆ. ಹಾಗಾದ್ರೆ ಇಲ್ಲಿ ಘನಾಕೃತಿಯ ಒಟ್ಟು ವಿಸ್ತೀರ್ಣವನ್ನ ಏನ್ ಹೇಳ್ಬೋದು? ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಕೆಳಭಾಗದ ವಿಸ್ತೀರ್ಣ ಅದೀಕ್ ಏನಾಗತ್ತೆ? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗತ್ತೆ. ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳತ್ತೆ? 2πRh ಅದೀಕ್ ಸಿಲಿಂಡರಿನ ಕೆಳಭಾಗ. ಸೊ ಕೆಳಭಾಗ ಯಾವ ರೀತಿ ಇದೆ? ಒಂದು ವೃತ್ತಾಕಾರವಾಗಿದೆ ಅಲ್ವಾ? ಹಾಗಾದ್ರೆ ವೃತ್ತದ ವಿಸ್ತೀರ್ಣದ ಸೂತ್ರ ಏನ್ ಹೇಳತ್ತೆ? πr². ಸೊ ಇದೇನಾಗತ್ತೆ? πr² ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗತ್ತೆ? 2πr² ಆಗತ್ತೆ. ಈಕ್ವಲ್ ಟು ಇಲ್ಲಿ ನೋಡಿ, ಮೂರರಲ್ಲೂ ಯಾವುದು ಸಾಮಾನ್ಯವಾಗಿದೆ? πr ಅನ್ನೋದು ನಮ್ಗೆ ಸಾಮಾನ್ಯವಾಗಿ ಕಾಣ್ತಾ ಇದೆ. ಸೊ πr ಅನ್ನ ಹೊರಗಿಟ್ಕೊಂಡ್ರೆ ಬ್ರಾಕೆಟ್ ಅಲ್ಲಿ 2h 2h ಅದೀಕ್ 6 ಅದೀಕ್ 2 6 ಇರತ್ತೆ. ಇಲ್ಲಿ ನೋಡಿ, ಪೈ ಗುಣಿಸು ಇಲ್ಲಿ r ಅಂದ್ರೆ ಈ ಒಂದು ಅರ್ಧಗೋಳದ ಮತ್ತು ಸಿಲಿಂಡರಿನ ತ್ರಿಜ್ಯಗಳು ಸಮನಾಗಿದೆ. 30 ಸೆಂಟಿಮೀಟರ್ ಗುಣಿಸು ಇಲ್ಲಿ 2 ಗುಣಿಸು h ಎಷ್ಟಿದೆ? ಈ ಒಂದು ಸಿಲಿಂಡರಿನ ಎತ್ತರ 145 ಸೆಂಟಿಮೀಟರ್ ಪ್ಲಸ್ ಇಲ್ಲಿ ತ್ರಿಜ್ಯ 30 ಪ್ಲಸ್ 2 ಗುಣಿಸು 30. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಪೈ ಗುಣಿಸು 30 ಪೈ ಇದೇನಾಗತ್ತೆ? 145 ಗುಣಿಸು 2 ಏನಾಗತ್ತೆ? 290 ಪ್ಲಸ್ 30 ಅದೀಕ್ 60 ಬರುತ್ತೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಇರೋದನ್ನ ಕೂಡಿದ್ರೆ ಏನು ಬರುತ್ತೆ? 30 ಪೈ ಗುಣಿಸು 290 30 ಅದೀಕ್ 60 ಕೂಡಿದಾಗ 380 ಬರುತ್ತೆ. 380. ಈಗ ನೋಡಿ, ಪೈ ಗುಣಿಸು 30 ಗುಣಿಸು 380 ಇದೇನಾಗತ್ತೆ? 11,400 ಪೈ ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಇದೇನಾಯ್ತು? ಈ ಒಂದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬರಬ್ಬರಿ ಏನು? 11,400 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ.